ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗೆರೆ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಬಳಿ ಹೊತ್ತು ತರತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ಮತ್ತು ಮಕ್ಕಳ ಮೇಲೆ ಆಗ್ತಾ ಇರತಕ್ಕಂಥ ಶೋಷಣೆಗಳನ್ನು ಒತ್ತು ಇಡಲಿಕ್ಕೆ, ಶೋಷಣೆಗಳಿಗೆಲ್ಲ ತಡೆ ಹಿಡಿಯಲಿಕ್ಕೆ, ಶೋಷಣೆಗಳನ್ನೆಲ್ಲ ತೊಡೆದು ಹಾಕಲಿಕ್ಕೆ ರಾಜ್ಯ ಸರ್ಕಾರ ಅಕ್ಕಪಡೆಯನ್ನು ಜಾರಿಗೆ ತಂದಿದೆ. ಇದೇ ಒಂದು ಅಕ್ಕಪಡೆ ಇದೀಗ ಮಧ್ಯ ಕರ್ನಾಟಕದ ಹೆಸರಾಗಿರ್ತಕ್ಕಂಥ ಬೆಣ್ಣೆನಗರಿ ದಾವಣಗೆರೆಗೂ ಕೂಡ ಕಾಲಿಟ್ಟಿದೆ. ನಿನ್ನೆ ನಡೆದಂತಹ ಸರಳ ಮತ್ತು ಸುಂದರ ಕಾರ್ಯಕ್ರಮದಲ್ಲಿ SP ಉಮಾಪ್ರಶಾಂತ್ ಹಾಗೂ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರು ಸಂಸದರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಮಕ್ಕಳ ಸಹಾಯವಾಣಿ 1098 1098, ಅದೇ ರೀತಿ ತುರ್ತು ಸಹಾಯವಾಣಿ 112ಕ್ಕೆ ಕರೆ ಮಾಡಿದರೆ ಈ ಅಕ್ಕ ಸಹಾಯವಾಣಿ ನಿಮಗೆ ದೊರೆಯುತ್ತೆ ಅಂಥೇಳಿ ಹೇಳಲಾಗಿದೆ. ಹಲವಾರು ಯುವಕರು, ಪುಂಡರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತೊಂದರೆ ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಇನ್ನು ಮುಂದೆ ಯಾವುದೇ ಈ ರೀತಿಯ ಅವಘಡಗಳು ನಡೀಬಾರದು, ಅಥವಾ ಯಾರಾದರೂ ಈ ರೀತಿ ನಡ್ಕೊಂಡಿದ್ದೆ ಆದರೆ ತಕ್ಷಣಕ್ಕೆ ನೀವು 1098 ಅಥವಾ 112 ನಂಬರ್ಗೆ ಕರೆ ಮಾಡಿದಲ್ಲಿ ತಕ್ಷಣಕ್ಕೆ ನಿಮಗೆ ಅಕ್ಕ ಒಂದು ಪಡೆಯಿಂದ ಸರಿಯಾಗಿರ್ತಕ್ಕಂಥ ಸುರಕ್ಷತೆ ಮತ್ತು ಮಾರ್ಗದರ್ಶನ ಸಿಗುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಕಚೇರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ 3 ದಿನಗಳ ಸ್ವಯಂ ಉದ್ಯೋಗ ತರಬೇತಿಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಭಾ ಮಲ್ಲಿಕಾರ್ಜುನರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಮಹಿಳೆಯರು ಸ್ವಬಲರಾಗಲು, ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಲು ಗೃಹ ಕೈಗಾರಿಕೆಗಳಲ್ಲಿ ತೊಡಗಬೇಕಂತ ಹೇಳಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಕರೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ದೃಢ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದರು. ಅದೇ ರೀತಿ ಸಂಸ್ಥೆಯ ಅಧ್ಯಕ್ಷ ಗುಳ್ಳಪ್ಪ ಗೊಳಸಂಗಿ ಮಾತನಾಡಿ ಹಲವಾರು ರೀತಿಯ ತರಬೇತಿಗಳನ್ನು ನೀಡಲಾಗ್ತಾ ಇದೆ ಅಂತ ಹೇಳಿ ತಿಳಿಸಿದರು. ಈಗಾಗಲೇ 6862 ಜನ ಅಂಗವಿಕಲ ತರಬೇತಿ ಪಡೆದಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 100 ತರಬೇತಿಗಳಿದೆ. ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಲ್ಲಿ ಯಾವ್ದು ಬೇಡಿಕೆ ಇದೆಯಲ್ವಾ, ಆ ಬೇಡಿಕೆ ತರಬೇತಿ ನಿಮ್ಗೆ ತಾಯಿದ್ರೆ ಪ್ರತಿಯೊಬ್ಬರಿಗೆ ಹೇಳ್ಕೊಡ್ತಾ ಬಂದಿದೆ. ಈಗಾಗಲೇ ಕರ್ನಾಟಕದಲ್ಲಿ 263 ಶಿಬಿರ ಆಗಿದೆ. ದಾವಣಗೆರೆಯಲ್ಲಿ 8 ಶಿಬಿರ ನಡೆದಿದೆ. ಈ 8 ಶಿಬಿರವನ್ನ ಇವತ್ತು SS ನಾವು ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ, ಕಾಮ ಕ್ರೋಧವನಾಸಿಸಿ ಜಗದೊಳು ಶಾಂತಿಯ ಬೀರಿದೆ. ಭಯವಿಲ್ಲ, ಭವಬಂಧನಗಳ ಭಯವಿಲ್ಲ, ವರಗುರು ವಾಲ್ಮೀಕಿ ರಚಿಸಿದ ರಾಮಾಯಣದ ಪುಣ್ಯ ಕಥೆ ಕೇಳಿದ ಕಿವಿಗಳು, ಹಾಡಿದ ನಾಲಿಗೆ ಪಡೆಯುವುದು ಜೀವನ ಸಾರ್ಥಕತೆ, ಪಡೆಯುವುದು ಜೀವನ ಸಾರ್ಥಕತೆ. ಹನುಮನೆ ತಂದೆಯು, ಹನುಮನೆ ತಾಯಿಯು, ಹನುಮನೆ ಸಕಲವು ಜಗಕ್ಕೆಲ್ಲ. ತುಂಗಾ ತೀರದಿ ಹನುಮನ ನೆನೆದರೆ ಭವಬಂಧನಗಳ ಭಯವಿಲ್ಲ. ಇದಿಷ್ಟು ಸುದ್ದಿ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಾಳೆ ಇನ್ನಷ್ಟು ಹೊಸದಂತ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮ ಬಳಿ ಯಾವುದಾದ್ರೂ ಹೊಸದಂತ ಸುದ್ದಿಗಳಿದ್ದಲ್ಲಿ, ಜನಪರ ಕಾಳಜಿ ಇರ್ತಕ್ಕಂಥ ಸುದ್ದಿ ಇದ್ದಲ್ಲಿ ಒಂದು ದಿವಸ ಮುಂಚಿತವಾಗಿ ನಮ್ಮ ಒಂದು ವಾಹಿನಿಗೆ ತಿಳಿಸಿದಲ್ಲೇ ಆಗಿದ್ದಲ್ಲಿ ಆ ಸಂಪೂರ್ಣ ಕಾರ್ಯಕ್ರಮವನ್ನು ಉಚಿತವಾಗಿ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ಸದಾ ನಿಮ್ಮ ಹಾರೈಕೆ, ಹರಕೆಯಲ್ಲಿ ನಿರೀಕ್ಷೆ ಇರ್ತಕ್ಕಂಥ @NDTV DVG ಬಳಗ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.